ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಒಂದು ಇನ್ಫಾರ್ಮೇಟಿವ್ ವ್ಲಾಗ್ ಆಗಿರುತ್ತೆ. ನ್ಯೂ ಬೇಬಿ ಪೇರೆಂಟ್ಸ್ಗೆ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಯಾವುದು ಇರುತ್ತೆ ಅಂತ ಹೇಳಿದ್ರೆ ಬೇಬಿ ಡೈಪರ್ಸು. ನಾವು ಕ್ಲಾತ್ ಡೈಪರ್ಸ್ ಯೂಸ್ ಮಾಡಬೇಕಾ ಇಲ್ಲ ಡಿಸ್ಪೋಸಬಲ್ ಡೈಪರ್ಸ್ ಯೂಸ್ ಮಾಡಬೇಕಾ, ಮತ್ತು ರೀಯೂಸಬಲ್ ಡೈಪರ್ಸ್ ಬರುತ್ತೆ ಕ್ಲೋನಿಂದು, ಅದು ಯೂಸ್ ಮಾಡಬೇಕಾ ಅಂತ ಗೊತ್ತಿರೋದಿಲ್ಲ. ಮೊದಲೆಲ್ಲನೂ ಬಟ್ಟೆ ಕಟ್ಬಿಟ್ಟು ಅದನ್ನು ಮತ್ತೆ ಬಿಸಾಕ್ತಿದ್ರು, ಇಲ್ಲಾಂದರೆ ರಿಯೂಸ್ ಮಾಡ್ತಾಯಿದ್ರು. ಬಟ್ ಇವಾಗ ಬೇರೆ ಬೇರೆ ರೀತಿಯಾಗಿರುವಂಥ ಡೈಪರ್ಸು ಮಾರ್ಕೆಟಲ್ಲಿ ಸಿಗ್ತಾ ಇದೆ. ನನಗಂತೂ ಈ ಕನ್ಫ್ಯೂಷನ್ ತುಂಬಾ ಇತ್ತು. ಯಾಕೆ ಅಂತ ಹೇಳಿದ್ರೆ ಪಾಪು ಚಿಕ್ಕವನಿರೋವಾಗ ಡೈಪರ್ಸ್ ಹಾಕ್ತಿದ್ವಿ ಅಲ್ವಾ, 2 hours ಒನ್ಸು ಇಲ್ಲಾಂದರೆ 1 hour ಒನ್ಸು ಚೇಂಜ್ ಮಾಡಬೇಕಾಗಿತ್ತು. ತುಂಬ ಸತಿ ಪಾಟಿ ಮಾಡ್ತಿದ್ದ ಅಲ್ವಾ, ಆವಾಗ ನಮಗೆ ಜಾಸ್ತಿ ಡೈಪರ್ಸು ಬೇಕಾಗ್ತಾ ಇತ್ತು. ಅದಕ್ಕೋಸ್ಕರ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೆ 1 ವೀಕು ಇಲ್ಲಾಂದರೆ 10 days ಆದಮೇಲೆ ಡೆಲಿವರಿ ಆಗ್ತಿತ್ತು ಡೈಪರ್ಸು. ಮತ್ತು ಮನೇಲಿ ಕ್ಲಾತ್ ಡೈಪರ್ಸ್ ಯೂಸ್ ಮಾಡ್ತಿದ್ವಲ್ವ, ಅದನ್ನು ಒಗೆಯೋದೇ ಒಂದು ದೊಡ್ಡ ಕಷ್ಟ ಆಗೋಗಿರುತ್ತೆ. ಏಕೆಂದರೆ ಒಂದು ದಿನಕ್ಕೆ ಜಾಸ್ತಿ ಬಟ್ಟೆ ಬೀಳ್ತಿತ್ತು. ಇನ್ನು ಪಾಪು ಹುಟ್ಟಿದ ದಿನದಿಂದನೇ ನಮಗೆ ಬಾಣಂತನ ಶುರು ಆಗಿಬಿಡುತ್ತೆ. ನಮ್ಮನ್ನು ನೋಡ್ಕೊಳ್ಳೋದೇ ಒಂದು ಕೆಲಸ ಆಗೋಗಿರುತ್ತೆ. ಮತ್ತು ಮನೇಲಿರೋರು ಬೇರೆ ಕೆಲಸನೆಲ್ಲ ನೋಡಿಕೊಂಡು ನಮ್ಮನ್ನು ಮಗುನ ನೋಡ್ಕೊಳ್ಳೋದೇ ಒಂದು ಕೆಲಸ ಇರುತ್ತೆ. ಪಾಪುದು ಬಟ್ಟೆಗಳನ್ನೆಲ್ಲ ಒಗ್ದಾಕೋದಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಅದಕ್ಕೋಸ್ಕರ ಡೈಪರ್ಸು ನಾವು ಯೂಸ್ ಮಾಡಿದ್ರೆ ಒಳ್ಳೆಯದು ಅಂತ ಅಂದ್ಕೊಂಡು ನಾನು ಡೈಪರ್ಸ್ ಯೂಸ್ ಮಾಡ್ತಾಯಿದ್ದೆ. ಸೊ ಡಿಸ್ಪೋಸಬಲ್ ಡೈಪರ್ಸ್ ಅಂತ ಹೇಳಿದ್ರೆ ಯೂಸ್ ಮಾಡಿ ಥ್ರೋ ಮಾಡ್ಬೋದು, ವಾಶ್ ಮಾಡೋ ಅಂಥ ಡಿಫಿಕಲ್ಟಿ ಏನೂ ಇರಲ್ಲ ಅಂತ ಹೇಳಿಬಿಟ್ಟು ನಾನು ಅದನ್ನೇ ಯೂಸ್ ಮಾಡ್ತಿದ್ದೆ. ಬಟ್ ಕ್ವಾಂಟಿಟಿ ನೋಡೋಕೆ ಹೋದರೆ ತುಂಬ ಜಾಸ್ತಿ ಬೇಕಾಗ್ತಿತ್ತು ನನಗೆ ಡೈಪರ್ಸು. 100 ಡೈಪರ್ಸ್ ಇರೋ ಅಂಥ ಪ್ಯಾಕೆಟು ಆಲ್ಮೋಸ್ಟು 9 to 10 days ಒಳಗಡೆ ಖಾಲಿ ಆಗಿಬಿಡ್ತಿತ್ತು. ಯಾಕೆ ಅಂದರೆ ನಾವು ಸ್ಟಾರ್ಟಿಂಗಲ್ಲಿ ಪಾಪುಗೆ ಪಾಟಿ ಜಾಸ್ತಿ ಮಾಡ್ತಾಯಿರ್ತಾನೆ, ಸುಸು ಜಾಸ್ತಿ ಮಾಡ್ತಿರ್ತಾನಲ್ವಾ. ಸೊ ಡಿಸ್ಪೋಸಬಲ್ ಡೈಪರ್ಸು ಜಾಸ್ತಿ ಯೂಸ್ ಮಾಡಿದಷ್ಟು ಖರ್ಚು ಜಾಸ್ತಿ ಅಂತ ಅನ್ನಿಸ್ತು ನನಗೆ. ಅದಕ್ಕೋಸ್ಕರ ನಾನು ರೀಯೂಸಬಲ್ ಡೈಪರ್ಸ್ನ ಯೂಸ್ ಮಾಡೋಣ ಅಂತ ಅಂದ್ಕೊಂಡು ಆನ್ಲೈನಲ್ಲಿ ರೀಯೂಸಬಲ್ ಡೈಪರ್ಸ್ನ ಆರ್ಡರ್ ಮಾಡಿದೆ. ಪಾಪು ಇವಾಗ ವೇರ್ ಮಾಡಿದ್ದಾನಲ್ಲ ಆ ರೀತಿ. ಇದು ಒಳ್ಳೆ ಅಟ್ರಾಕ್ಟಿವ್ ಕಲರ್ಸಲ್ಲಿ ಬರುತ್ತೆ, ಮತ್ತು ನಮಗೆ ಸೈಜು ಕೂಡ ನಾವು ಹೆಂಗೆ ಬೇಕೋ ಹಂಗೆ ಚೇಂಜ್ ಮಾಡ್ಕೋಬೋದು. ಮತ್ತು ಪಾಪುಗೆ ಡೈಪರ್ ರ್ಯಾಷಸ್ ಎಲ್ಲ ಬರಲ್ಲ, ಕ್ಲಾತದಲ್ವಾ ಅಂತ ಹೇಳಿಬಿಟ್ಟು ಆರ್ಡ್ರ್ ಮಾಡಿಕೊಂಡು ಯೂಸ್ ಮಾಡಿಕೊಂಡೆ. ಬಟ್ ಏನಾಯಿತು ಅಂತ ಹೇಳಿದ್ರೆ ಪಾಪು 1 ತಿಂಗಳಿರೋವಾಗಲೇ ನಾನು ಅದನ್ನು ಯೂಸ್ ಮಾಡಿದ್ದಕ್ಕೆ ಈ ರೀತಿ ಪಾಪುಗೆ ಇನ್ಫೆಕ್ಷನ್ ಆಗೋಯಿತು. ಹಾಸ್ಪಿಟಲ್ಗೆ ಹೋಗಿದ್ವಿ. ಒಕ್ಕಳ ಸುತ್ತನೂ ಈ ಥರ ಊದ್ಕೊಂಡ್ಬಿಟ್ಟಿತ್ತು. ತುಂಬ ಬೇಜಾರಾಗೋಯ್ತು, ಪಾಪುಗೆ ಏನಾಗೋಯ್ತು ಏನೋ ಅಂತ. ಆಮೇಲೆ ಡಾಕ್ಟರು ತೊಗೊಂಡು ಹೋದ್ಮೇಲೆ ಹೇಳಿದ್ರು, ಇದು ನೀವು ಡೈಪರ್ ಯೂಸ್ ಮಾಡಿರೋದ್ರಿಂದ ಅದು ಉಜ್ಕೊಂಡು ರ್ಯಾಷಸ್ ಆಗಿ ಅದು ಊದ್ಕೊಂಡ್ಬಿಟ್ಟಿರೋದು ಮತ್ತು ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ರು. ಸೊ ಡಾಕ್ಟರ್ ಹೇಳಿದ್ರು ಅಲ್ಲಿಗೆ ಟಚ್ ಆಗೋ ಥರ ಯಾವುದೇ ರೀತಿ ಟೈಟ್ ಕ್ಲಾತ್ಸು ಹಾಕ್ಲೇಬಾರ್ದು ಅಂತ. ಮಕ್ಕಳು ಹುಟ್ಟಿರೋ ಒಂದು ಸ್ವಲ್ಪ ದಿವಸಕ್ಕೆ ಆ ಒಕ್ಳು ಬಳ್ಳಿ ಕೂಡ ಇನ್ನೂ ಬಿದ್ದಿರಲ್ಲ ಅಲ್ವಾ, ಅದು ಬಿದ್ದು ಸ್ವಲ್ಪ ದಿವಸಕ್ಕೆ ಇನ್ನೂ ಆರಿರಲ್ಲ ಅದು ಒಕ್ಳು. ಪಾಪು ಇನ್ನೂ 1 ತಿಂಗಳಿರೋವಾಗಲೇ ಈ ರೀತಿ ಡೈಪರ್ಸ್ನ ಯೂಸ್ ಮಾಡಿದ್ರೆ ಅದು ಓವರ್ ಬೆಲ್ಲಿ ಬಟನ್ ರಬ್ ಆಗ್ತಾ ಇದ್ದರೆ ಇನ್ಫೆಕ್ಷನ್ ಆಗುತ್ತೆ. ನೀವು ಕೂಡ ನಾನು ಮಾಡಿರೋ ರೀತಿ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ ಪಾಪುಗೆ ಆ ರೀತಿ ಆಗೋದು ನಮ್ಗೆ ಗೊತ್ತಾಗೋದಿಲ್ಲ. ಸ್ನಾನ ಮಾಡಿಸೋದಕ್ಕೆ ಹೋದಾಗಲೇ ನಮಗೆ ಅದು ಗೊತ್ತಾಗಿದ್ದು, ಇದು ಡೇ ಬೈ ಡೇ ಸ್ವೆಲ್ ಆಗ್ತಿದೆ ಮತ್ತು ಇನ್ಫೆಕ್ಷನ್ ಆಗಿದೆ ಅಂತ. ದುಡ್ಡು ಉಳಿತಾಯ ಮಾಡೋಣ ಅಂತ ಅಂದ್ಕೊಂಡು ಈ ರೀತಿ ಮಾಡೋದಕ್ಕೆ ಹೋಗ್ತೀವಿ, ಬಟ್ ಯಾವುದೋ ರೀತಿ ಎಡ್ವರ್ಟ್ ಆಗಿಬಿಡುತ್ತೆ. ಬಟ್ ಡಾಕ್ಟರ್ ಹೇಳಿದ್ರು ರೀಯೂಸಬಲ್ ಡೈಪರ್ಸು ಒಳ್ಳೆಯದೇ, ಬಟ್ ಅದಕ್ಕೆ ಒಂದು ಸರ್ಟನ್ ಏಜ್ ಇರುತ್ತೆ. ಮತ್ತು ದೊಡ್ಡ ಸೈಜ್ನ ನಾವು ಚಿಕ್ಕ ವಯಸ್ಸಲ್ಲಿ ಹಾಕ್ಬಿಟ್ರೆ ಅದು ರಬ್ ಆಗ್ತಾ ಇದ್ದರೆ ಈ ರೀತಿ ಇನ್ಫೆಕ್ಷನ್ ಆಗುತ್ತೆ ಅಲ್ವಾ. ಪಾಪು ಅಟ್ಲೀಸ್ಟು 1-2 ತಿಂಗಳಾಗಿದ್ದರೆ ಮೈ ಸ್ವಲ್ಪ ಗಟ್ಟಿಯಾಗಿರುತ್ತೆ ಮತ್ತು ಸ್ವಲ್ಪ ದಪ್ಪನೂ ಆಗಿರ್ತಾರೆ ಮಕ್ಕಳು. ಆವಾಗ ಹಾಕೋದ್ರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ. ನಾನು 2nd ಮಂತಿಂದ ಇದೇ ಡೈಪರ್ಸ್ನ ಹಾಗೆ ಇಟ್ಕೊಂಡು 2nd ಮಂತಿಂದ ಯೂಸ್ ಮಾಡಿದೆ. ಮತ್ತು 1 ಮಂತು ಫುಲ್ಲು 1.5 ಮಂತ್ 2 months ಫುಲ್ಲೂ ಕ್ಲಾತ್ ಡೈಪರ್ಸ್ ಯೂಸ್ ಮಾಡಿಕೊಂಡು ಮತ್ತು ಡಿಸ್ಪೋಸಬಲ್ ಡೈಪರ್ಸೇ ಯೂಸ್ ಮಾಡ್ತಿದ್ದೆ. ಡಿಸ್ಪೋಸಬಲ್ ಡೈಪರ್ಸ್ಗೂ ಮತ್ತು ಈ ರೀತಿ ರೀಯೂಸಬಲ್ ಡೈಪರ್ಸ್ಗೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಡಿಸ್ಪೋಸಬಲ್ ಡೈಪರ್ಸು ನಮಗೆ ತುಂಬ ಕನ್ವೀನಿಯೆಂಟ್ ಇರುತ್ತೆ. ಹೊರ್ಗಡೆ ಎಲ್ಲಾದರೂ ಹೋದರೆ ಯೂಸ್ ಆ್ಯಂಡ್ ಥ್ರೋ ಮಾಡ್ಕೋಬೋದು. ಬಟ್ ಇದನ್ನೆಲ್ಲ ತೊಗೊಂಡು ಹೋದರೆ ನಾವು ವಾಶ್ ಮಾಡಲಿಕ್ಕೆ ವಾಪಸ್ ಮನೆಗೆ ತರಲಿಕ್ಕಾಗುತ್ತೆ. ಅದಕ್ಕೇನೆ ಟ್ರಾವೆಲ್ ಮಾಡೋವಾಗ ಬೆಸ್ಟು ಅಂತ ಹೇಳಿದ್ರೆ ಡಿಸ್ಪೋಸಬಲ್ ಡೈಪರ್ಸು. ಅದೇ ಮನೇಲಿ ಇದ್ದೀವಿ ಅಂತ ಹೇಳಿದ್ರೆ ನಾವು ವಾಶ್ ಮಾಡ್ಕೊಳ್ಬೋದು.
2 ಅವರ್ಸ್ ಒನ್ಸು ಯೂಸ್ ಮಾಡ್ಕೊಳ್ಬೋದು ಇದನ್ನು. ತುಂಬ ಚೆನ್ನಾಗಿ ಕಂಫರ್ಟಬಲ್ ಆಗಿರುತ್ತೆ. ನನ್ನ ಪಾಪುಗೆ ಯೂಸ್ ಮಾಡಿದ್ದೀನಿ ಆಲ್ಮೋಸ್ಟು ಇದು 5 ಮಂತ್ಸ್ ಯೂಸ್ ಮಾಡಿದ್ಮೇಲೆ ನಾನು ನಿಮಗೆ ರಿವ್ಯೂ ಕೊಡ್ತಿರೋದು. ಒಳಗಡೆನೂ ಸಾಫ್ಟಾಗಿರುತ್ತೆ. ನಿಮಗೆ ಈ ರೀತಿ ಒಳಗಡೆ 2 ಬಟನ್ ಕೊಟ್ಟಿರ್ತಾರೆ. ಅದಕ್ಕೆ ನಿಮಗೆ ಪ್ಯಾಡ್ ಕೂಡ ಕೊಟ್ಟಿರ್ತಾರೆ. ಪ್ಯಾಡ್ನ ಅಟ್ಯಾಚ್ ಮಾಡಿಬಿಟ್ಟು ಪಾಪುಗೆ ಯಾವ ಸೈಜ್ ಬರುತ್ತೋ ಆ ಸೈಜಿಗೆ ನಾವು ಸೊಂಟಕ್ಕೆ ಕ್ಲಿಪ್ ಮಾಡಬೇಕಷ್ಟೇನೆ. ಅಲ್ಲೇ ಬಟನ್ಸ್ ಇರುತ್ತೆ. ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ಗೂ ಇದನ್ನು ಯೂಸ್ ಮಾಡ್ಕೋಬೋದು. ಇದು ಇನಿಷಿಯಲಿ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸಿದ್ರೂ ಒಂದು ಸಿಂಗಲ್ ಡೈಪರ್ ತೊಗೊಳ್ಳೋದು ನಾವು 100 ಡೈಪರ್ಸ್ ತೊಗೊಬೋದು, ಡಿಸ್ಪೋಸಬಲ್ ಡೈಪರ್ಸು. ಬಟ್ ಸಮ್ಟೈಮ್ಸ್ ಏನಂತ ಅನಿಸುತ್ತಂದರೆ ಲಾಂಗ್ ರನ್ನಲ್ಲಿ ಇದು ತುಂಬ ಬೆನಿಫಿಷಿಯಲ್ಲು. ಯಾಕೆ ಅಂತ ಹೇಳಿದ್ರೆ ಈಗ ಡಿಸ್ಪೋಸಬಲ್ ಡೈಪರ್ಸು ನಾವು ಈಸ್ಕೊಂಡು ಪದೇ ಪದೇ ಯೂಸ್ ಮಾಡಿ ಬಿಸಾಡಿಬಿಡ್ತೀವಿ. ಬಟ್ ಇದು ಒಂದು ಸತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು ಡೈಪರು ನಮಗೆ 1ರಿಂದ 2 ವರ್ಷ ಬರುತ್ತೆ. ಸೈಜು ಕೂಡ ನಾವು ಮತ್ತೆ ಮತ್ತೆ ಚೇಂಜ್ ಮಾಡೋ ಅವಶ್ಯಕತೆ ಬೀಳೋದಿಲ್ಲ. ಒಳ್ಳೆ ಕ್ವಾಲಿಟಿ ಡೈಪರ್ಸ್ ಈಸ್ಕೊಳ್ಳೋದ್ರಿಂದ ನಮಗೆ ಮತ್ತೆ ಮತ್ತೆ ಇನ್ವೆಸ್ಟ್ ಮಾಡೋ ಅವಶ್ಯಕತೆಯೂ ಇರೋದಿಲ್ಲ. ತುಂಬ ತಾಯಂದ್ರಿಗೆ ಒಂದು ಡೌಟ್ ಇರುತ್ತೆ, ಇದು ತುಂಬ ತಿಕ್ಕಾಗಿರೋದ್ರಿಂದ ಇದು ಡ್ರೈ ಆಗುತ್ತೋ ಇಲ್ವೋ, ಬಿಸಿಲುಗಾಲ ಅಂದರೆ ಪರವಾಗಿಲ್ಲ, ಬೇಸಿಗೆಗಾಲದಲ್ಲಿ ಈಸಿಯಾಗಿ ಒಣಗಿಬಿಡುತ್ತೆ, ಬಟ್ ಮಳೆಗಾಲ ಚಳಿಗಾಲ ಇದ್ದರೆ ಇದನ್ನು ಯೂಸ್ ಮಾಡ್ಬೋದಾ ಅಂತ. ಅಫ್ಕೋರ್ಸ್ ಯೂಸ್ ಮಾಡ್ಬೋದು. ಪಾಪು ಏನಾದರೂ ಪಾಟಿ ಮಾಡಿದರೆ, ಸುಸು ಮಾಡಿದರೆ ಕೈಯಲ್ಲಿ ಫಸ್ಟು ನೀಟಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ಇದನ್ನು ಮಿಷಿನ್ ವಾಶ್ ಮಾಡೋದ್ರಿಂದ ಈಸಿಯಾಗಿ ಇದು ಮಷಿನ್ನಲ್ಲೇ 90% ಡ್ರೈ ಆಗಿ ಬಂದುಬಿಟ್ಟಿರುತ್ತೆ. ನಾನು ಇಲ್ಲಿ ತೋರಿಸಿದ್ದೀನಿ ನೋಡಿ, ತುಂಬ ಸಾಫ್ಟಾಗಿರುತ್ತೆ ಕ್ಲಾತ್ ಅದು. ಅದೇ ನಾವೇನಾದರೂ ಇದನ್ನು ಹ್ಯಾಂಡ್ ವಾಶ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಕೈಯಲ್ಲಿ ಒಗೆದು ಒಣಗಾಕಿದ್ರೆ ಅಟ್ಲೀಸ್ಟ್ ನಮಗೆ 1ರಿಂದ 2 ದಿನ ಬೇಕಾಗುತ್ತೆ. ತುಂಬ ಬಿಸಿಲಿತ್ತು ಅಂತ ಹೇಳಿದ್ರೆ 1 ದಿನದಲ್ಲಿ ಡ್ರೈ ಆಗೋ ಚಾನ್ಸಸ್ ಇದೆ. ಬಟ್ ಇಲ್ಲ ಅಂತ ಹೇಳಿದ್ರೆ 2 ದಿನ ಮಿನಿಮಮ್ ಬೇಕೇ ಬೇಕು. ಆದರೆ ನೀವು ಮಷಿನ್ ಇದೆ ನಾನು ವಾಶ್ ಮಾಡ್ಕೋತೀನಿ ಅಂತ ಹೇಳಿದ್ರೆ ಮಷಿನ್ ವಾಶ್ಗೆ ಜಸ್ಟು 1 ಡೇನೇ ಸಾಕು. ಆಲ್ಮೋಸ್ಟ್ 90% ಡ್ರೈ ಆಗಿರುತ್ತಲ್ವ. ಈವನ್ ಮಳೆಗಾಲ ಇದ್ರೂ ತುಂಬ ಮಳೆ ಬರ್ತಿದೆ ಅಂತ ಹೇಳಿದ್ರೆ ಡ್ರೈ ಆಗಿಲ್ಲ ಅಂತ ಅಂದ್ರೂ ನಾವು ಐರನ್ ಮಾಡ್ಕೊಂಡ್ರೂ ಪ್ಯಾಡ್ನ ನೀಟಾಗಿ ಸಾಫ್ಟಾಗಿ ಅದು ಡ್ರೈ ಆಗಿಬಿಡುತ್ತೆ. ಈ ರೀತಿ ರೀಯೂಸಬಲ್ ಡೈಪರ್ಸಿಂದ ಮಕ್ಕಳಿಗೆ ಜಾಸ್ತಿ ರ್ಯಾಷಸ್ ಆಗಲಿ ಇಲ್ಲಾಂದರೆ ಇರಿಟೇಷನ್ ಆಗಲಿ ಏನೂ ಆಗೋದಿಲ್ಲ. ಆಲ್ಮೋಸ್ಟ್ 2 ಅವರ್ಸ್ ಇದು ಬರುತ್ತೆ. ಹೆವಿ ಫ್ಲೋ ಯೂರಿನ್ ಇದೆ ಅಂತ ಹೇಳಿದ್ರೆ ಇಲ್ಲ ಜಾಸ್ತಿ ಟೈಮ್ ಪಾಟಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ 1 ಅವರ್ ಬರುತ್ತೆ. ಬಟ್ ನಾವು ಇದನ್ನು ಹೇಗೆ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ರೀಯೂಸಬಲ್ ಡೈಪರ್ಸಿಂದ ಡ್ರಾಬ್ಯಾಕ್ ಏನಂತ ಹೇಳಿದ್ರೆ ನಿಮಗೆ ಎನರ್ಜಿ ಜಾಸ್ತಿ ಬೇಕಾಗುತ್ತೆ. ಯಾಕಂದರೆ ಮಷಿನ್ ಯೂಸ್ ಮಾಡ್ತೀರಾ, ಮತ್ತು ವಾಟ್ರ್ ಕೂಡ ಜಾಸ್ತಿ ಬೇಕಾಗುತ್ತೆ. ಹ್ಯಾಂಡ್ ವಾಶ್ ಮಾಡಿದ್ರೂ ಅಷ್ಟೇ ನೀವು ಜಾಸ್ತಿ ನೀರು ಬಳಸಿ ಇದನ್ನು ವಾಶ್ ಮಾಡಬೇಕಾಗತ್ತೆ. ಬಟ್ ಇದು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ, ಇದರಿಂದ ಪರಿಸರಕ್ಕೇನೂ ಹಾನಿ ಆಗೋದಿಲ್ಲ. ಅದೇ ಡಿಸ್ಪೋಸಬಲ್ ಡೈಪರ್ಸ್ ಯೂಸ್ ಮಾಡೋದ್ರಿಂದ ವೇಸ್ಟೇಜು ಜಾಸ್ತಿ ಆಗುತ್ತೆ, ನಮ್ಮ ಪರಿಸರನೂ ಹಾಳಾಗುತ್ತೆ. ನಾನು ಈ ಡೈಪರ್ಸ್ನ ಪಾಪುಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಇದನ್ನೇ ಹಾಕಿರ್ತೀನಿ. ಎವ್ರಿ 2 ಅವರ್ಸ್ ಒನ್ಸು ಇಲ್ಲ 1 ಅವರ್ಸ್ ಒನ್ಸು ಹೇಗೆ ರಿಕ್ವೈರ್ಮೆಂಟ್ ಇರುತ್ತೋ ಆ ರೀತಿ ನೋಡಿಕೊಂಡು ಅವನು ಯಾವ ರೀತಿ ಪಾಟಿ ಮಾಡ್ತಿದ್ದಾನೆ, ಸುಸು ಮಾಡ್ತಿದ್ದಾನೆ ಆ ರೀತಿ ನೋಡ್ಕೊಂಡು ಚೇಂಜ್ ಮಾಡ್ಕೊಳ್ತೀನಿ. ಮತ್ತು ಅವಶ್ಯಕತೆ ಬಿದ್ದಾಗ ಮಧ್ಯದಲ್ಲಿ ಏನಾದರೂ ಹೊರಗಡೆ ಹೋಗಬೇಕು ಅಂತ ಹೇಳಿದ್ರೆ ಮಾತ್ರ ಡಿಸ್ಪೋಸಬಲ್ ಡೈಪರ್ಸು ಯೂಸ್ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ನೈಟು ಲಾಂಗ್ ಅವರ್ಸು ಸ್ಲೀಪ್ ಮಾಡ್ತಾರಲ್ವ, ಸೊ ಆವಾಗ ಮತ್ತೆ ಮತ್ತೆ ಎದ್ದು ಪದೇ ಪದೇ 2 ಅವರ್ಸ್ ಒನ್ಸು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಡಿಸ್ಪೋಸಬಲ್ ಡೈಪರ್ಸ್ನ ಯೂಸ್ ಮಾಡ್ಕೊಳ್ತೀನಿ. ಅಟ್ಲೀಸ್ಟು ಅದು 4 ಅವರ್ಸ್ ಒನ್ಸ್ ಬರುತ್ತೆ. ಸೊ ಮಧ್ಯರಾತ್ರಿ ಎದ್ದು ಚೇಂಜ್ ಮಾಡ್ಕೊಬಿಡ್ತೀನಿ. ನನಗಂತೂ ಫಸ್ಟಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಇತ್ತು, ಇದನ್ನು ಯೂಸ್ ಮಾಡಬೇಕಾ ಇಲ್ಲಾಂದರೆ ಡಿಸ್ಪೋಸಬಲ್ ಡೈಪರ್ಸ್ ಯೂಸ್ ಮಾಡಬೇಕಾ ಅಂತ. ಮತ್ತು ಪಾಪು ಸೊಂಟ ದೊಡ್ಡದಾಗ್ತಾ ಆಗ್ತಾ ಡಿಸ್ಪೋಸಬಲ್ ಡೈಪರ್ಸ್ ನಾವೇನಾದರೂ ಬಲ್ಕಲ್ಲಿ ಆರ್ಡ್ರ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಸ್ಮಾಲ್ ಸೈಜು ಫಿಟ್ ಆಗೋದಿಲ್ಲ, ಮತ್ತು ಅದನ್ನೆಲ್ಲ ಬಿಸಾಕಬೇಕಾಗತ್ತೆ. ಸೊ ಮೀಡಿಯಮ್ ಸೈಜು ಆರ್ಡ್ರ್ ಮಾಡಬೇಕು. ಇದು ಏನಾದರೂ ನಾವು ಒಂದು ಸತಿ ಆರ್ಡ್ರ್ ಮಾಡಿದ್ರೆ ಸೊ ಬಟನ್ಸ್ ಇರೋದ್ರಿಂದ ಎಷ್ಟು ಸೈಜ್ ಬೇಕಾದರೂ ನಾವು ಇನ್ಕ್ರೀಸ್ ಮಾಡ್ಕೊಳ್ಬೋದು. ಇದು ಒಳ್ಳೆ ಡಿಸೈನು ಮತ್ತು ಕಲರ್ಸು ಮತ್ತು ಡಿಫ್ರೆಂಟ್ ವೇರಿಯಂಟ್ಸಲ್ಲಿ ಬರೋದ್ರಿಂದ ಟ್ರೆಂಡಿಯಾಗೂ ಕಾಣಿಸುತ್ತೆ, ಚೆನ್ನಾಗೂ ಇರುತ್ತೆ. ಮತ್ತು ಇದು ಅಷ್ಟೊಂದು ಲೀಕೇಜ್ ಆಗೋದಿಲ್ಲ. ಗಂಡು ಪಾಪುಗೆ ನಾವು ಇದನ್ನು ಯೂಸ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಪಾಪುದು ಪೆನಿಸ್ ಪೊಸಿಷನ್ನು ರಾಂಗ್ ಇತ್ತು ಅಂತ ಹೇಳಿದ್ರೆ ಸೈಡಲ್ಲಿ ಸುಸು ಮಾಡಿದ್ರೆ ಮಾತ್ರ ಲೀಕ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ 2 to 3 ಅವರ್ಸ್ ಬಂದೇ ಬರುತ್ತೆ ಇದು. ಈ ಡೈಪರ್ಸ್ನ ವಾಶ್ ಮಾಡೋವಾಗ ಡೆಟಾಯ್ಲು ಯೂಸ್ ಮಾಡೋದ್ರಿಂದ ಬ್ಯಾಡ್ ಸ್ಮೆಲ್ಲು ಬರೋದಿಲ್ಲ ಮತ್ತು ಫ್ರೆಶ್ ಆಗಿ ಫೀಲ್ ಆಗುತ್ತೆ ಎವ್ರಿ ಟೈಮು. ಮತ್ತು ಕ್ಲಾತ್ ಕೂಡ ತುಂಬ ಸಾಫ್ಟಾಗಿರುತ್ತೆ, ಒಳ್ಳೆ ಫ್ರೇಗ್ರೆನ್ಸ್ ಕೊಡುತ್ತೆ.
ಪಾಪುದು ಯೂರಿನ್ ಆಗಲಿ ಇಲ್ಲಾಂದರೆ ಪಾಟಿ ಆಗಲಿ ಅದರಿಂದ ಬಂದಿರೋ ಅಂಥ ಬ್ಯಾಡ್ ಆರ್ಡರು ಅದರಲ್ಲೇ ಕಂಟ್ರೋಲ್ ಆಗಿಬಿಡುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ನಾವು ರಿಯೂಸಬಲ್ ಡೈಪರ್ಸ್ನ ಯೂಸ್ ಮಾಡಿಕೊಂಡು ಮಕ್ಕಳ ಹೆಲ್ತ್ನೂ ಕಾಪಾಡ್ಕೋಬೋದು ಮತ್ತು ಹಣನೂ ಉಳಿಸ್ಬೋದು ಅಂತ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಬಯಸ್ತೀನಿ. ಈ ವ್ಲಾಗು ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.